ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಗುಡ್ ಮಾರ್ನಿಂಗ್ ಎಲ್ರಿಗೂ. ಸೊ ಇವತ್ತು ಒಂದು ರೈಡ್ ಹೋಗ್ತಾ ಇದ್ದೀನಿ. ನಾನು ಯಾರ್ಯಾರು ಏನಂತೆಲ್ಲ ನಿಮ್ಗೆ ಹೇಳ್ತೀನಿ. ಟೈಮ್ ಆಲ್ರೆಡಿ 4:20 ಆಗ್ಬಿಡೈತೆ. ರಪ್ಪ ಅಂತ ರೆಡಿ ಆಗ್ಬಿಟ್ಟು ಹೋಗೋಣ ಬನ್ನಿ. ನಮ್ಮ ಫ್ರೆಂಡ್ ಯಾವ ಥರ ರೆಡಿಯಾಗಿ ಬಂದ ನೋಡಿ, ಮಸ್ತಾಗಿ ಟಿಪ್ ಟಾಪ್ ಜಾಕೆಟ್ ಎಲ್ಲ ಹಾಕೊಂಬಿಟ್ಟು. ಚಂದನ್ ಅಂತ ಹೆಸರು ಒಂದು. ಹಾಯ್ ಮಾಡು ಮಚ್ಚ. ಹಾಯ್. ಸೊ ಬನ್ನಿ, ಈ ಗಾಡಿಯಲ್ಲಿ ಹೋಗ್ತಾ ಇರೋದು ಇವಾಗ. ಸೊ ಹೋಗ್ತಾ ಸಿಗೋಣ ಗೈಸ್, ಓಕೆನಾ? ಜಯ ಶ್ರೀರಾಮ್. ಸೊ ಹಾಯ್ ಗೈಸ್, ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಮೋಟೋ ವ್ಲಾಗಿಂಗ್ ಶೋ. ಇವತ್ತು ನಾನು ಮೈಸೂರಿಗೆ ಹೋಗ್ತಾ ಇದ್ದೀನಿ. ನಿಮಗೆ ಇಷ್ಟೊತ್ತು ಹೇಳಿರಲಿಲ್ಲ ಎಲ್ಲಿ ಹೋಗ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು. ಆಲ್ಮೋಸ್ಟ್ ರಾಮನಗರ ಬಿಟ್ಟು ಹೋಗ್ತಾ ಇದ್ದೀರಿ. ಮುಂದೆ ಒಂಥರ ಚೆನ್ನಾಗಿದೆ ವೆದರು. ಮುಂಜೆಲ್ಲ ನೋಡ್ತಾ ಇರ್ಬೋದು ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ಆಲ್ಮೋಸ್ಟ್ ಇಲ್ಲಿಂದ 100 ಕಿಲೋಮೀಟರ್ಸ್ ಇದೆ, 98 ಕಿಲೋಮೀಟರ್ಸ್ ಇದೆ ಎಕ್ಸಾಕ್ಟಾಗಿ. 1.5 ಅವರ್ 2 ಅವರ್ ಟೈಮ್ ತೋರಿಸ್ತಿದೆ. ಆರಾಮಾಗಿ ನಿಧಾನಕ್ಕೆ ಹೋಗ್ತಾ ಇದ್ದೀರಿ ಪೀಸಾಗಿ. ಫಸ್ಟ್ ಟೈಮ್ ನಾನು ಇಂಡಿಯಲ್ಲಿ ಮೈಸೂರಿಗೆ ಹೋಗ್ತಾ ಇರೋದು. ನೋಡಿ ಎಷ್ಟೆಷ್ಟು ದೊಡ್ಡದಾಗಿ ಹಂಸ ಹಾಕ್ಬಿಟ್ಟಿರ್ತಾರೆ. ಈ ಸಿಟಿ ಲಿಮಿಟ್ಸಲ್ಲೆಲ್ಲ ಜಾಸ್ತಿ ಹಂಪುಗಳು, ಅದೇ ಬೇಜಾರು. ಇಲ್ಲಾಂದ್ರೆ ಆರಾಮಾಗಿ ಪೀಸ್ ಹೋಗೋದು. ಸೊ ಇವಾಗ ನಾನು ಚನ್ನರಾಯಪಟ್ಟಣದಲ್ಲಿದ್ದೀನಿ. ಕಾಫಿಗೆ ಅಂತ ಹೇಳ್ಬಿಟ್ಟು ಒಂದು ಚಿಕ್ಕ ಬ್ರೇಕ್ ತೊಗೊಂಡಿದ್ದೀರಿ. ಇವಾಗ ತಾನೇ ಬೆಳಕಾಗೈತೆ. ಓಪನ್ ಮಾಡ್ತವ್ರು ಇನ್ನೂ ಇದೆಲ್ಲ. ಪೂಜೆಗೆಲ್ಲ ತಗೊಂಡು ಹೋಗ್ತಾ ಇದ್ದೀವಿ. ತೆಂಗಿನಕಾಯೆಲ್ಲ ಜನ ಅಷ್ಟೊಂದು ಇಲ್ಲ, ಕಮ್ಮಿ ಇದ್ದಾರೆ. ಸೊ ಇಲ್ಲೆಲ್ಲ ಸ್ಕೂಲ್ ಮಕ್ಕಳೆಲ್ಲ ನಿಂತ್ಕೊಂಡವ್ರು ಇಲ್ಲಿ ಕ್ಯೂವಲ್ಲಿ. ಹೋಗ್ತಾ ಇದ್ದೀನಿ. ಟಿಕೆಟ್ ತೊಗೊತಿದ್ದೆ ನನ್ನ ಫ್ರೆಂಡಲ್ಲಿ. ಇಲ್ಲಿದೆ ನೋಡಿ, ಟಿಕೆಟ್ ತೊಗೊತಾನೆ ಹೋಗೋಕ್ಕೆ. ಇಲ್ಲಿ ನೋಡಿ, ಇಲ್ಲಿ ಫುಲ್ ಜನ ಇದ್ದಾರೆ. ಟಿಕೆಟ್ ತೊಗೊಂಡಿರೋದಕ್ಕೆ ಆರಾಮಾಗಿ ಹೋಗ್ತೀವಿ. ನೋಡಿ ಯಾವ ರೇಂಜಲ್ಲಿ ಜನ ಇದ್ದಾರಂತೆ. ನನ್ನ ಫ್ರೆಂಡ್ ನೋಡ್ತಾನೆ ಹಿಂದೆ ತಿರುಗಿ. ಮುಂದೆ ಹೋದರೆ ಅದೇ ಲೆಫ್ಟ್ ಸೈಡಲ್ಲೇ ಎಂಟ್ರೆನ್ಸ್. ಸೊ ಲಡ್ಡು ಎಲ್ಲ ತೊಗೊಂಡ್ರಿ. ಇವಾಗ ನನ್ನ ಫ್ರೆಂಡ್ ಕುಂಕುಮ ತೊಗೊಂಬರಕ್ಕೆ ಮತ್ತೆ ವಾಪಸ್ ಹೋಗಿದ್ದಾನೆ. ಸೊ ಅವ್ನು ಕುಂಕುಮ ತೊಗೊಂಬಂದ್ರೆ ನಾವು ಆಚೆ ಹೋಗ್ಬಿಟ್ಟು 8:20 ಹೋಗಿದ್ದು. 20ಗೆ ಟಿಕೆಟ್ ತೊಗೊಂಡಿರೋದು. ಹಾಂ, ಈಗ 9:10. ಆಲ್ರೆಡಿ ದರ್ಶನ ಆಗಿ ಹಾಫ್ ಆನ್ ಅವರ್ ಮೇಲೆ ಆಗಿದೆ. ಹಾಫ್ ಆನ್ ಅವರ್ ಆಗಿಲ್ಲ, ಒಂದು 20 ನಿಮಿಷ ಆಯಿತು. ನಿಮಿಷಕ್ಕೆಲ್ಲ ದರ್ಶನ ಆಗಿದೆ. ಟಿಕೆಟ್ ತೊಗೊಂಡಿದ್ದಾದ್ಮೇಲೆ ಬೇಗ ಆಯಿತು. ಬಟ್ ಇವಾಗ ನೋಡಿ ಎಷ್ಟು ಜನ ತುಂಬ್ಕೊಂಬಿಟ್ಟಿದ್ದಾರೆ. ಇವಾಗ ನಮಗೆ ಆಲ್ಮೋಸ್ಟ್ ಒಂದು 30 ಮಿನಿಟ್ಸ್ ಒಳಗಡೆ ಇದ್ದಿದ್ದೆಲ್ಲ ಲೆಕ್ಕ ಒಂದು 30 ಮಿನಿಟ್ಸಲ್ಲಿ ಬೇಗ ದರ್ಶನ ಆಯಿತು. ಸಕ್ಕದಾಗೈತೆ ದರ್ಶನ ಮಾತ್ರ ಪೀಸಾಗಿ. ದೇವ್ರನ್ನ ಒಂದು 5-10 ನಿಮಿಷ ಹೋಗಿದ್ರಿ. ಹಾಂ, ಒಳಗಡೆಗೆ ಹೋಗಿದ್ರಿ. ಅದೊಂಥರ ಇನ್ನೂ ಚೆನ್ನಾಗಿತ್ತು. ಒಳ್ಳೆ ಐಡಿಯಾ ಇದೆ. ತುಂಬ ಬಂದು ಅಭ್ಯಾಸ ಆಗಿದೆ ಇವನಿಗೆ, ಅದಕ್ಕೆ ಒಳಗಡೆ ಕರ್ಕೊಂಡು ಹೋಗಿದ್ದ. ನೆಕ್ಸ್ಟ್ ಟೈಮ್ ನಾನು ಬಂದಾಗ ನಾನು ಅದೇ ಥರ ಟ್ರೈ ಮಾಡ್ತೀನಿ. ಸೊ ಇವಾಗ ದರ್ಶನ ಎಲ್ಲ ಮುಗಿಸ್ಕೊಂಡು ವಾಪಸ್ ಮನೆಗೆ ಹೋಗ್ತಾ ಇದ್ದೀರಿ. ಟೈಮ್ ಆಲ್ಮೋಸ್ಟ್ ಇವಾಗ 10:30 ಏನೋ ಆಗ್ತೈತೆ. 11 ಗಂಟೆ ಟೈಮ್ ಇವಾಗ. ಸೊ ಸಡನ್ನಾಗಿ ಯಾಕೆ ಚಾಮುಂಡಿ ಬೆಟ್ಟಕ್ಕೆ ಹೋಗಿದ್ದೆ ಅಂತಂದರೆ, ನಾನು ಫಸ್ಟು ವ್ಲಾಗ್ ಅಂತ ಅಪ್ಲೋಡ್ ಮಾಡಿದ್ದು ಚಾಮುಂಡಿ ಬೆಟ್ಟದಲ್ಲೇ. ಸೊ ನಾನು ಕಾಲ್ ಮಾಡಿಬಿಟ್ಟು
ಈ ಥರ ಚಾಮುಂಡಿ ಬೆಟ್ಟಕ್ಕೆ ಹೋಗೋಣ ಬಾ ಅಂತಂದ ಕರೆದ. ನನಗೆ ಯಾಕೋ ಒಂಥರ ಅಮ್ಮನೇ ಕರೆದಂಗೆ ಅನಿಸ್ತು, ಫೀಲ್ ಯಾಕೋ. ಸರಿ ಆಯಿತು ಹೋಗೋಣ ಅಂತ ಹೇಳ್ಬಿಟ್ಟು ಸಡನ್ ಪ್ಲ್ಯಾನ್ ಆಗಿ ದರ್ಶನ ಮಾತ್ರ ಸಾಕಾದಾಗೈತು ಬೇಸ್ ನಿಜವಾಗ್ಲೂ. ಅಂದರೆ ಜನ ನಾವು ಹೋಗೋಕ್ಕಿಂತ ಮುಂಚೆ ಲೈಟಾಗಿದ್ದರು, ನಾವು ದರ್ಶನ ಮುಗಿಸ್ಕೊಂಡು ಆಚೆ ಬರೋಷ್ಟೊತ್ತಿಗೆ ಇನ್ನೂ ಜನ ಜಾಸ್ತಿ ಆದರು. ಸೀನರಿ ವೆದರು ಎಲ್ಲ ಮಸ್ತಾಗೈತೆ. ಬೆಳಗ್ಗೆ ಏನು ಅಷ್ಟೊಂದು ಶೂಟ್ ಮಾಡೋಕ್ಕಾಗಿಲ್ಲ, ಯಾಕಂತಂದರೆ ನೈಟು ಕತ್ಲಿತ್ತಲ್ವ, ಇನ್ನೂ ಬೆಳಕು ಆಗಿರಲಿಲ್ಲ. ಸೊ ಅದಕ್ಕೆ ಅಷ್ಟೊಂದು ವೀಡಿಯೋ ಮಾಡೋಕ್ಕಾಗಿರಲಿಲ್ಲ. ಸೊ ಅದಕ್ಕೆ ಇವಾಗ ವೀಡಿಯೋ ಮಾಡ್ತಾಯಿದ್ದೀನಿ. ಗೋಪುರದಲ್ಲೂ ಅಷ್ಟೊಂದು ಚಾರ್ಜಿಂಗ್ ಇಲ್ಲ, ಚಾರ್ಜ್ ಹಾಕಿ ಸ್ವಿಚ್ ಹಾಕ್ದಿರೋ ಬಿಟ್ಬಿಟ್ಟಿದ್ದೆ, ಅದಕ್ಕೆ ಗೋಪುರ ಚಾರ್ಜ್ ಆಗಿಲ್ಲ ಜಾಸ್ತಿ ಹೊತ್ತು. ಅದರಲ್ಲೂ ಗೋಪುರದಲ್ಲಿ ಜೇಮೌಂಟ್ ಬರುತ್ತಲ್ವ, ಸೊ ಆ ಜೇಮೌಂಟ್ದು ಕ್ಲ್ಯಾಂಪ್ ಅನ್ನೋದು ಕಟ್ಟಾಗ್ಬಿಟ್ಟಿದೆ. ಅದೊಂದು ಭಯ ಆಗ್ತೈತಿ ಇವಾಗ ನನಗೆ. ಏನಾದರೂ ಜಾಸ್ತಿ ಇದರಲ್ಲಿ ಓಡಿಸಿದ್ರೆ ಅದೇನಾದರೂ ಬಿದ್ದೋಗ್ಬಿಡುತ್ತಾ ಏನು ಅಂತ ಹೇಳ್ಬಿಟ್ಟು ಅದೊಂದು ಭಯ ಆಗ್ತೈತೆ. ಅದಕ್ಕೆ ನಾನು ಅಷ್ಟೊಂದು ಸ್ಪೀಡ್ ಹೋಗ್ತಾಯಿಲ್ಲ, ಆರಾಮಾಗಿ 80-90ನಲ್ಲೇ ಓಡಿಸ್ತಾ ಇದ್ದೀನಿ. ಸುಮ್ಮನೆ ಆಮೇಲೆ ಅದೇನಾದರೂ ಸ್ಲಿಪ್ಪಾಗಿ ಕೆಳಗಡೆ ಬಿದ್ದರೆ ಗೋಪುರ ಡಮಾರ್. ಗಾಡಿ ಓಡ್ಸೋಕ್ಕೆ ಬಲ ಐತೆ, ಒಂಥರ ಸ್ಮೂತಾಗಿ ಎಲ್ಲ ಮಸ್ತಾಗೈತೆ ಇದು ಗಾಡಿ ಓಡ್ಸೋಕ್ಕೆಲ್ಲ. ಬಟ್ ಏನಂದರೆ ನನ್ನ ಹೈಟ್ಗೆ ಅಡ್ಜಸ್ಟ್ ಆಗಲ್ಲ ಅಷ್ಟೇ, ಹೈಟ್ ಒಂಚೂರು ಕಮ್ಮಿ ಇದೀನಿ ನಾನು, ಅದಕ್ಕೆ ಇದು ಗಾಡಿ ಕಾಲು ಕರೆಕ್ಟಾಗಿ ಅನಿಸಲ್ಲ ಇದು ನನಗೆ. ಕೆಳಗಡೆ 2 ಕಾಲು ಹಿಂಗೆ ಇಕ್ಕೊಬೇಕು ನಾನು. ಸಖತ್ ಹೈಟ್ ಐತೆ ಗಾಡಿ ಮಾತ್ರ. ಇದು ಎಕ್ಸ್ಪಲ್ಸ್ ಪ್ರೋ ರ್ಯಾಲಿ ಎಡಿಷನ್ ಅಂತ. ಮಂಡ್ಯದಲ್ಲಿದ್ದೀರಿ, ಇಷ್ಟೊತ್ತು ರೆಕಾರ್ಡ್ ಮಾಡಿದ್ದೆ, ಬಟ್ ಅದು ರೆಕಾರ್ಡ್ ಆಗಿಲ್ಲ, ಯಾಕೋ ಗೊತ್ತಿಲ್ಲ. ಅದೊಂದು ಬಟನ್ ವರ್ಕ್ ಆಗ್ತಾಯಿಲ್ಲ, ನಂದು ಮೇಲೆ ಬಟನ್ನು. ಅದು ಪ್ರೆಸ್ ಮಾಡಿದ ತಕ್ಷಣ ಆಟೋಮೆಟಿಕ್ ಆನ್ ಆಗಿ ಹೋಗ್ತಾಯಿತ್ತು, ಬಟ್ ಯಾಕೋ ಅದು ವರ್ಕ್ ಆಗ್ತಾಯಿಲ್ಲ ಆ ಬಟನ್ನು. ಸೊ ಇಷ್ಟೊತ್ತು ರೆಕಾರ್ಡ್ ಮಾಡಿದ್ದೆ ಹೋಯ್ತು. ಹಂಗಾದರೆ ಏನೂ ಮಾಡೋಕ್ಕಾಗಲ್ಲ ಬೇಸು. ಒಂದೊಂದು ಟೈಮ್ ಇಂಥ ಸಿಚುವೇಶನ್ 2-3 ಸರಿ ಇದೇ ಥರ ಆಗೈತೆ ನಮಗೆ. ಟ್ರೆಂಡ್ಸ್ ಇದೆ, ಕ್ರೋಮಾ ಇದೆ, ಝೂಡಿಯೋ ಇದೆ, ಏನು ಬೇಕೋ ಹೇಳಿ ಎಲ್ಲ ಐತೆ ಮಂಡ್ಯದಲ್ಲಿ. ಅದು ಸಡನ್ನಾಗಿ ಅದು ಯಾಕೆ ಹಂಗೆ ಕಟ್ಟಾಯ್ತು ಅಂತ ಗೊತ್ತಿಲ್ಲ. ಜೋಬಲ್ಲಿ ಹಾಕ್ಕೊಂಡಿದ್ದೆ, ಅದಕ್ಕೆ ಮೇ ಬಿ ಕಟ್ಟಾಗಿರ್ಬೇಕೇನೋ. ಆಟೋವನ್ನು ನೋಡಿ ರಪ್ಪಂತ ರೇಟ್ಗೆ ಹೇಳಿಬಿಟ್ರು ಸಡನ್ನಾಗಿ. ಇಲ್ಲೇನೋ ಯೂಟರ್ನ್ ಮಾಡಿದಾರ. ಓಕೆ, ಬೆಳಗ್ಗೆ ಚೆನ್ನಾಗೇ ಇತ್ತಲ್ವಾ. ಬೆಳಗ್ಗೆ ಚೆನ್ನಾಗೇ ಇತ್ತು, ಇವಾಗ ಯಾಕೆ ಹಿಂಗೆ? ರೋಡ್ ಆಗ್ತಿದ್ದಾರೆ ಈ ಸದ್ಯಕ್ಕೆ ಅಲ್ಲೆಲ್ಲ. ಓ ಮೈ ಗಾಡ್, ಎಷ್ಟು ದೂರ ಆಯಿತೋ ಇದು ಈ ಥರ. ನಾನು ಕೆಳಗಡೆ ಕಾಲೇ ಅನ್ಸಲ್ಲ ಈ ಗಾಡಿನಲ್ಲಿ. ಸೊ ನೋಡಿ, ಹೊಸ ರೋಡಲ್ಲಿ ನಾವು ಹೋಗ್ತಾ ಇದ್ದೀವಿ. ಇದೆಲ್ಲ ಇವತ್ತು ಹಾಕಿರೋದು ನೆನ್ನೆ ಹಾಕಿರೋದು ಗೊತ್ತಾಗ್ತಾ ಇಲ್ಲ. ಇದು ರೋಡು ಮೇ ಬಿ ನೆನ್ನೆ ಹಾಕಿರ್ಬೇಕೇನೋ. ನೋಡಿ ಎಷ್ಟು ಟ್ರೈನ್ ಹೋಗ್ತಾಯಿದೆ ಪಕ್ಕದಲ್ಲಿ, ಎಷ್ಟು ಚೆನ್ನಾಗಿದಲ್ಲ. ಒಂಥರ ಈ ಥರ ಹೋಗ್ತಿರೋದಕ್ಕೆ ಪಕ್ಕದಲ್ಲಿ ಟ್ರೈನು, ಗಾಡಿ. ಸೊ ಇವಾಗ ನಾವು ಎಕ್ಸಾಕ್ಟಾಗಿ ಮದ್ದೂರಲ್ಲಿದ್ದೀರಿ. ನೀನು ಬಿಡದಿ ಇನ್ನೊಂದು 45-50 ಇರ್ಬೋದು ಮ್ಯಾಕ್ಸ್ ಟು ಮ್ಯಾಕ್ಸು. ಇನ್ನೇನು ಇನ್ನೊಂದು ಅವರಲ್ಲಿ 1.5 ಅವರಲ್ಲಿ ರೀಚ್ ಆಗಿಬಿಡುತ್ತೆ. 12 o'clock ಇವಾಗ ಟೈಮು, ಇಲ್ಲ 10 o'clock ಏನೋ ಅಲ್ಲಿ ಬಿಟ್ಟು 10:30 ಆಗಿತ್ತು ನಾನು ಬಿಡೋದು. ಆಲ್ಮೋಸ್ಟ್ 1 ಅವರ್ ಮೇಲೆ ಆಗ್ತಾಯಿತ್ತು. ಫಸ್ಟ್ ಟೈಮು ನಾನು ಇಷ್ಟು ಬೇಗ ಹೋಗಿ ವಾಪಸ್ ಬೇಗ ಬಂದಿರೋದು ನನ್ನ ಮೈಸೂರಿಗೆ. ಅಟ್ಲೀಸ್ಟ್ ನಾನು ಒಂದು ದಿನ ಆದರೂ ಇದು ಬಿಟ್ಟು ಬರ್ತಾಯಿದ್ದೆ, ಇಲ್ಲಾಂದರೆ ಒಂದು ದಿನ ಸ್ಟೇ ಮಾಡಿಬಿಟ್ಟೆ ಬರ್ತಾಯಿದ್ದು. ಫಸ್ಟ್ ಟೈಮು ಹೋಗ್ಬಿಟ್ಟು ಹಾಗೆ ವಾಪಸ್ ಬರ್ತಾ ಇರೋದು. ನನ್ನ ಫ್ರೆಂಡ್ಗೆ ಸ್ವಲ್ಪ ಎಮರ್ಜೆನ್ಸಿ ಕೆಲಸ ಇದೆ ಅಂತೆ ಆಫೀಸಿಂದ ಕಾಲ್ಸ್ ಮೇಲೆ ಕಾಲ್ಸ್ ಬರ್ತಿತ್ತು. ಸೊ ಅದಕ್ಕೆ ಬೇಗ ರಿಟರ್ನ್ ಆಗಿಬಿಟ್ರೆ. ಸೊ ಇವಾಗ ನಾವು ಮದ್ದೂರು ಹತ್ರ ಒಂದು ಸ್ಟಾಪ್ ಕೊಟ್ಟಿದ್ದೀರಿ.
ಒಂದು ಚಿಕ್ಕದಾಗ ಒಂದು ಬ್ರೇಕ್ ತೊಗೊಬೇಕಂತ ಹೇಳ್ಬಿಟ್ಟು ನನ್ನ ಫ್ರೆಂಡಲ್ಲಿ ಕಾಫಿ ಟೀ ಕುಡಿತವನೆ. ನೀವೇನಾದ್ರು